ಗುಂಡಣ್ಣ ಗುಂಡಣ್ಣ. ಏನು ಗಿರ್ಜಕ್ಕ ಶಕ್ಕು ಯಾಕಮ್ಮ? ಅಣ್ಣ, ಈಗ ಈ ದುಡ್ಡು ಒಡವೆ ಎಲ್ಲ ನಾನು ಮನೆಗಿರಲಿ, ಇಲ್ಲಿಗೆ ತಗೊಂಬಂದು ಇಡ್ತಾ ಇದ್ದೀವಿ. ನಿಮ್ಗೇನೇನು ಯಾವ ತೊಂದರೆ ಆಗಲ್ಲ. ಅದಕ್ಕೆ ಇಲ್ಲಿ ಇಡಿಸ್ಕೊಡ್ರಿ ಈ ದುಡ್ಡು ಒಡವೆನ. ನಮ್ಮ ಮನೇಲಿ ಇಟ್ಕೊಬಿಟ್ರೆ ನಮಗೆ ತುಂಬ ಕಷ್ಟ ಆಗುತ್ತೆ. ದುಡ್ಡು ಒಡವೆ? ಯಾವ ದುಡ್ಡು ಒಡವೆ? ಯಾರ್ದಮ್ಮ? ಅಣ್ಣ, ನಮ್ಮ ಅತ್ತೆ ಕಣಣ್ಣ. ನಾವು ಇಷ್ಟು ದಿನ ನಮ್ಮ ಅತ್ತೆಗೆ ಎದ್ರುಕೊಂಡು ಎಲ್ಲ ಟೆಜರಿ ರೂಮ್ಗೆ ಹೋಗ್ತಾ ಇರಲಿಲ್ಲ. ಅಲ್ಲಿಗೆ ಯಾರನ್ನೂ ಬಿಡಿಸ್ಕೊಂತಾನೆ ಇರಲಿಲ್ಲ. ಅದಕ್ಕೆ ಇವಾಗ ಎಲ್ಲ ಬೀಗ ತೆಗೆಬಿಟ್ಟು ಎಲ್ಲ ದುಡ್ಡು ಒಡವೆ ತಗೊಂಬಂದ್ಬಿಟ್ಟಿದ್ದೀವಿ. ತುಂಬ ಮೋಸ ಮಾಡಿ ದುಡ್ಕೊಂಡು ಇವಾಗ ಇಟ್ಕೊಂಡು ನಮ್ಮ ಮೇಲೆ ಎಲ್ಲನ ತುಂಬ ಒಂಥರ ಏನೋ ನಮ್ಮನ್ನ ಕೀಳಾಗಿ ನೋಡೋದು. ನಮ್ಮಪ್ಪ ನಮ್ಮಮ್ಮ ನಮ್ಮ ಕಡೆಗಳವ್ರು ಯಾರಾದರೂ ಬಂದರೆ ಏನೋ ಒಂಥರ ನಮ್ಮ ಅತ್ತೆ ದೌಲತ್ ತೋರಿಸೋದು, ಹಿಂಗೆಲ್ಲ ಮಾಡ್ತೈತೆ. ಅದಕ್ಕೇ ನಾವು ಆ ದುಡ್ಡು ಒಡವೆ ಎಲ್ಲ ಎತ್ಕೊಂಬಂದ್ಬಿಟ್ವಿ. ಏನು ಯಪ್ಪ 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 ಮತ್ತೆ ಏನು ಯಾರಿಗಾದ್ರೂ ಒಳ್ಳೆ ತಂದಿಂದ ದುಡ್ದಿರೋದಾಗಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು. ಬರೀ ಎಲ್ಲರಿಗೂ ಮೋಸ ಮಾಡ್ಕೊಂಡು ಬರೀ ಇಂಥ ಕೆಲಸ ಮಾಡ್ಕೊಂಡು ದುಡ್ದಿರೋದೆಯ. ಅದಕ್ಕೇ ನಾವು ಅದನ್ನೆಲ್ಲ ಮಾಡಬೇಕು ಅಂತ ಸರಿಯಾಗಿ ಮಾಡಿದ್ದೀವಿ. ಈಗ ಯಮ್ಮನಿಗೆ ಪ್ರಜ್ಞೆ ತಪ್ಪಂಗೆ ಇದು ತಿನ್ನೋಕ್ಕೆ ಜ್ಯೂಸ್ನಕ್ಕೆ ಹಾಕ್ಬಿಟ್ಟು ಜ್ಯೂಸ್ ಮಾಡಿಕೊಟ್ಟು ಪ್ರಜ್ಞೆ ತಪ್ಪೋ ಥರ ಆಮೇಲೆ ಎಲ್ಲ ತಗೊಂಡಿದ್ದೀವಿ. ಅದಕ್ಕೆ ಅಣ್ಣ ನಿಮ್ಮ ಮನೇಲಿ ಇರಲಿ ಸ್ವಲ್ಪ ದಿನ, ಇಲ್ಲಾಂದ್ರೂ ಇಲ್ಲ ಹೋಗ್ಬಿಟ್ಟು ನಾವು ದಾನ ಮಾಡೋಕ್ಕಾಗುತ್ತೆ. ದೇವ್ರು ಕೊಟ್ಟು ಕಾಲದಾಗ ಯಾರಿಗಾರ 4 ಜನಕ್ಕೆ ದಾನ ಮಾಡಬೇಕು. ಯಾಕ ಬಂದವ್ರೆ? ಏನಕ್ಕ? ಬಡ್ಡಿ ಬಗ್ಗೆ ಮಂಟಿ ದುಡ್ಡೆಲ್ಲ ತೊಗೊಂಬಂದವ್ರಂತೆ. ಅದಕ್ಕೆ ನಿಮ್ಮ ಮನೇಲಿ ಇರಿಸ್ಕೊಳ್ರಿ, ಯಾವ ತೊಂದರೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಪಾಪ ನಮ್ಮ ಮನೆ ನಂಬ್ಕೊಂಡು ನಮ್ಮ ಮನೆ ಹತ್ರ ತಗೊಂಬಂದವ್ರೆ. ಈಕ್ಲೇಳು ಬಿಡು, ಏನು ಮಸ್ತ ಜಾಗ ಐತೆ, ನಾವೇನು ನೋಡ್ಕೊಂತೀವಿ ಜವಾಬ್ದಾರಿಯಿಂದನ. ಈಕ್ಲೇಳು ಇಡಮ್ಮ ಇಡು. ಗೊತ್ತಿಲ್ದಲೇ ಸುಮ್ಮನೆ ಏನೇನೋ ಮತ್ತು ಅನ್ಕೊಂಬಕ್ಕೆ ಹೋಗ್ಬಾರ್ದು. ಏನಾಗಲ್ಲ ಇವಾಗ. ಯಾಕಂದರೆ ಇವರು ಇಬ್ಬರು ಬಂದವ್ರೆ, ನಮ್ಮ ಸಹಾಯ ಮಾಡ್ತೀವಿ ಅಂತ ಹೇಳಿ ಇಬ್ಬರು ಬಂದಮೇಲೆ ನಾವು ಹಿಂಗೆ ಮಾಡೋದು ಚೆನ್ನಾಗಿರಲ್ಲ. ನಮ್ಮ ಅತ್ತೆಗಿನ್ನೂ ಗೊತ್ತಿಲ್ಲ ಗುಂಡಣ್ಣ, ನಾವು ಇಲ್ಲಿಗೆ ದುಡ್ಡು ಒಡವೆ ಎಲ್ಲ ತಗೊಂಬಂದಿರೋದು ಏನು ಗೊತ್ತಿಲ್ಲ. ಮಣ್ಣು ಮಲ್ಕೊಂಡೈತಿನ್ನೂ ಪ್ರಜ್ಞೆನೇ ಬಂದಿಲ್ಲ ನಮ್ಮ ಅತ್ತೆಗೆ. ಈಗ ಒಳ್ಳೆ ತನ್ನಿಂದ ದುಡ್ದಿರೋದಾಗಿದ್ರೆ ಬಿಡು, ನಮ್ಮ ಅತ್ತೆ ಕಷ್ಟಪಟ್ಟು ದುಡ್ದೈತೆ ಅಂತ ಹೇಳ್ತಿದ್ದೆ. ನಮ್ಮ ಅತ್ತೆ ಯಾವ ಥರ ದುಡ್ದೈತೆ ಅಂತ ನಮಗೆ ಗೊತ್ತಿಲ್ಲ. ನಿಜವಾಗ್ಲೂ ನಮಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಇಷ್ಟೊಂದೆಲ್ಲ ಇದ್ರೂ ಅಲ್ಲ, ನಮಗೆ ನಮ್ಮ ಮನೇಲಿ ಆಗಲಿ ಏನಾದರೂ ಒಂದು ತಗೊಂಬಂದಿದ್ದಾರೆ ಅಂತಂದರೆ ಯಾರಿಗಾದ್ರೂ ಒಂದಿಷ್ಟು ಏನೇನು ಕೊಡೋ ಆಗಿಲ್ಲ. ಏನಾನ ಮಾಡಿದ್ದೀವಿ ಅಂತ ಹುಡುಗರ ಕೈಯಕ್ಕೂ ಕೊಡೋಂಗಿಲ್ಲ. ಯಪ್ಪ, ನಮ್ಮ ಅತ್ತೆ ಅತ್ತಾಗ ಅಷ್ಟು ಕಂಜೂಸು. ಅದಕ್ಕೆ ನಾವಿಬ್ರು ಹಿಂಗೆ ಇದ್ರೆ ಆಗಲ್ಲ. ನಮಗೂ ಬೇಕಾದಷ್ಟು ದುಡ್ಡು ಎಲ್ಲ ಇಕ್ಕೊಂಡು ನಮಗೆ ಬೇಕಾದಷ್ಟು ನಾನು ಇಕ್ಕೊಂತೀವಿ. ಇಕ್ಕೊಂಡು ನಾವಿಬ್ರು ನಮ್ಮ ಅತ್ತೆ ವಿರುದ್ಧ ತಿರುಗಿ ಬಿದ್ದರೆ ಸರಿಯಾಗುತ್ತೆ ಅಂತ. ಇಲ್ಲ, ನಮ್ಮ ಅತ್ತೆ ವಿರುದ್ಧ ತಿರುಗಿ ಬಿಡೋತಕ್ಕನೆ ಇದು ನೆಟ್ಕಾಗಲ್ಲ. ನಾವು ಇಷ್ಟಂತ ಅಯ್ಯಂಬನ ಅಲ್ಲೇ ಸಾಕಾಗ್ಬಿಟ್ಟೈತಿ. ಅಯ್ಯೋ, ನಾವಿಬ್ರು ಒಬ್ರು ಹೋಗ್ಲಿ ಅಂತೇಳಿ ನಾವೆಷ್ಟು ಅನುಸರಿಸ್ಕೊಂಡು ಚೆನ್ನಾಗಿದ್ದಂಗೆಲ್ಲ ನಮ್ಮ ಅತ್ತೆದು ಬರೀ ಇದೇ ಕೆಲಸನೇ, ಯಾವಾಗಿಂದಲೂ ಇದೇ ಕೆಲಸ. ನನಗಂತೂ ನೋಡಿ ಸಾಕಾಗ್ಬಿಟ್ಟೈತೆ. ಅದಕ್ಕೇ ನಾನು ಹಿಂಗಿಂಥದ್ದು ಮಾಡಿದ್ದು. ನಾವೀಗಳಪ್ಪ ಇಷ್ಟು ದಿವಸ ಒಳ್ಳೆಯವ್ರು ಅನ್ನಿಸ್ಕೊಂಡು ಯಾಕಿಂತ ಮಾಡಬಾರ್ದು ಅಂತ ನಾವಿದ್ವಿ. ಆದ್ರೆ ನಮ್ಮ ಅತ್ತೆ ಬುದ್ಧಿ ಸರಿ ಇಲ್ಲ. ಒಳ್ಳೆ ಕೆಲಸ ಮಾಡಿದ್ರಿ ಬಿಡಾಕ. ಈಗ ಹೆಂಗೋ ನಿಜ, ನೀವು ಮಾಡಿರೋದೇ ಒಳ್ಳೆ ಕೆಲಸ. ಎಲ್ಲ ದುಡ್ಡು ಒಡವೆ ಎಲ್ಲ ತಗೊಂಬಂದಿರ, ಇಲ್ಲಿ ಇಡ್ರಿ, ಎಲ್ಲ ಇಡ್ರಿ. ಹೇಳ್ತೀನಿ ಅಕ್ಕ, ಎಲ್ಲಾದರೂ ಸ್ವಲ್ಪ ದಾನ ಮಾಡಿ ಉಳ್ದಿರೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ರಿ ಅಷ್ಟೇ. ಅಮ್ಮ ಬಾರಿ ಊರಾಗೆಲ್ಲ ಹಂಗೆ ಬೈಕೊಂತಾರೆ, 10 ರೂಪಾಯಿ ಬಡ್ಡಿ ಅಂತ ತಿರುಗಿ ಜನ ಹೋಗಿ ಇಸ್ಕೊಂತಾರೆ. ಬೈಕೊಂತಾರೆ, ಎಲ್ಲ ಮಸ್ತಾಗಿ ಬೈಕೊಂತಾರೆ. ನೋಡು 10 ರೂಪಾಯಿ ಬಡ್ಡಿ ತಗೊಂತಾರೆ ಅಂತ ತಿರ್ಗಿ ಹೋಗ್ತಾರೆ. ಎಮರ್ಜೆನ್ಸಿಗೆ ಯಾರು ಕೊಡಲ್ವಲ್ಲ ಊರಾಗೆ, ಯಾರು ಇಕ್ಕೊಂಡಿರಲ್ಲ. 7 ರೂಪಾಯಿ 5 ರೂಪಾಯಿ 10 ರೂಪಾಯಿ ಬಡ್ಡಿ ಆಗ್ಲೇನು ಅಂತೇಳಿ ತಾಂಬಂದ್ಬಿಡ್ತಾರೆ. ಯಾತೆ ಆಗಲಿ ತಾಂಬಂದ್ಬಿಡ್ತಾರೆ. ಜನ ಹಂಗೇನೆ. 10 ರೂಪಾಯಿ ಬಡ್ಡಿ ಆಗ್ಲಿಲ್ಲ ತಲೆ ಕೆಡಿಸ್ಕೊಂಬಲ್ಲ, ಎಷ್ಟಾದರೂ ತಲೆ ಕೆಡಿಸ್ಕೊಂಬಲ್ಲ. ಅದಕ್ಕೇ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಎಚ್ಚರಿಕೆಯಿಂದ ಇದ್ದರೆ ಎಲ್ಲ ಒಳ್ಳೆಯದಾಗುತ್ತೆ ಅಷ್ಟೇ. ನೀವಿವಾಗ ನಿಮ್ಮ ಅತ್ತೆ ಗೊತ್ತಲ್ದಲೇ ಎಲ್ಲ ದುಡ್ಡು ಒಡವೆ ತಗೊಂಬಂದಿರ ಇರಲಿ. ಪಾಪ ನೀವು ನಮ್ಮ ಕಷ್ಟಕ್ಕೆ ನೀವು ಹಾಕ್ತೀರ, ನಿಮ್ಮ ಕಷ್ಟಕ್ಕೆ ನಾವು ಹಾಕ್ತೀವಿ. ಹಿಂಗೆ ಹೋಗ್ತಾ ಹಿಂಗೆ ಚೆನ್ನಾಗಿ ಇತ್ಕೊಂಡು ಹೋದ್ರೆ ಸಾಕು. ಎಲ್ಲರೂ ಮತ್ತೆ ಬುದ್ಧಿ ಬರಬೇಕು. ಒಟ್ಟಿನಲ್ಲಿ ನೀವಿಬ್ರು ಚೆನ್ನಾಗಿರ್ಬೇಕು. ನೀವಿಬ್ರು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿದ್ದಂಗೆ. ನಾವು ಚೆನ್ನಾಗಿರ್ತೀವಿ ಬಿಡು ಅದೃಷ್ಟ. ಯಾಕಂದರೆ ನಾನು ನಮ್ಮ ಅಕ್ಕ ಇಬ್ಬರು ಮಾತಾಡ್ಕೊಂಡೆ ಈ ಕೆಲಸ ಮಾಡಿರೋದು. ನಾವಿಬ್ಬರು ಮಾತಾಡ್ಕೊಲಿಲ್ಲ ಅಂತಂದಿದ್ರೆ ನಮಗೆ ಈ ಕೆಲಸ ಮಾಡೋದಕ್ಕೆ ಧೈರ್ಯ ಇರ್ತಿರ್ಲಿಲ್ಲ. ಹಿಂಗೋ ಎಲ್ಲ ಮಾತಾಡ್ಕೊಂಡಿದ್ದಕ್ಕೆ ಪರವಾಗಿಲ್ಲ. ಏನು ಮಾತಾಡ್ತಾ ಇದ್ರೆ ಅದೃಷ್ಟ? ನಮ್ಮ ಅಕ್ಕಗೆ ಒಂದ್ಸತಿ ಹೇಳ್ತೀನಮ್ಮ, ಹೆಂಗನಾಗಲಿ. ಈಗ ಬಡ್ಡಿ ಬಗ್ಗೆ ತುಂಬ ಜನಗಳಿಗೆ ಮೋಸ ಮಾಡ್ತಾ ಇದ್ದಾಳೆ. 10 ರೂಪಾಯಿ ಬಡ್ಡಿ ಅಂದ್ರೂ ಜನ ಬಿಡಲ್ಲ, ಸುಮ್ಮನೆ ಇಸ್ಕೊಂಡು ಹೋಗ್ತಾ ಇರ್ತಾರೆ. ಬೇರೆ ಕಡೆ ಎಲ್ಲಿ ದುಡ್ಡು ಸಿಗಲ್ಲ. ಇಲ್ಲಿ ಹೆಂಗೆ ಅಂತಂದರೆ ಹೋಗಿದ ತಕ್ಷಣ ದುಡ್ಡು ಕೊಡುತ್ತಾರೆ. ನಾವು ಎಷ್ಟನ್ನ ಕೇಳಿ ಬಡ್ಡಿ ಒಟ್ಟಿನಲ್ಲಿ ಅವ್ರಿಗೆ ಬಡ್ಡಿ ಸಖತ್ತು ಬಡ್ಡಿ. ಒಟ್ಟಿನಲ್ಲಿ ಬಡ್ಡಿ ದುಡ್ಡೇ ಕಿತ್ಕೊಂಡು ತಿಂದಕ್ಕಿದ್ದು ಉದ್ಧಾರ ಆಗಿರೋದು. ಅದಕ್ಕೆ ಇವ್ರೇನು ಮಾಡವ್ರೆ, ಸಣ್ಣ ತಗಲು ಬೀಗ ತಗೋಬಿಟ್ಟು ಆ ಬೀಗನಾಗಿರೋ ದುಡ್ಡು ಒಡವೆ ಎಲ್ಲ ಎತ್ಕೊಬಿಟ್ಟು ಆಮೇಲೆ
ಅವರು ಹಿಂಗೆ ತಗೊಂಡು ಬಂದಿದ್ದಾರೆ. ಅಲ್ಲೇ ಇದ್ದರೆ ಮತ್ತೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ಅದಕ್ಕೆ ಇವಾಗ ನಮ್ಮನೆಗೆ ತಗೊಂಬಂದಿಡ್ತೀವಿ ಅಂತ ಬಂದವ್ರಮ್ಮ. ನಾವು ಅದಕ್ಕೆ ನಮ್ಮನೆಗೆ ಹೆಂಗೆ ಏನು ಅಂತ ಯೋಚನೆ ಮಾಡ್ತಾ ಇದ್ವಿ. ಏನು ಮಾಡೋಣ ಅನ್ನಿಸ್ತೈತೆ. ಏನು ಮಾಡೋಕ್ಕಲ್ಲ, ಇರಿಸ್ಕೊಳ್ರಿ. ಅವರು ಮಾಡ್ತಾ ಇರೋದು ಒಳ್ಳೆ ಕೆಲಸನೇನು, ಕೆಟ್ಟ ಕೆಲಸ ಅಲ್ಲ. ಕೆಟ್ಟ ಕೆಲಸದ್ದಾದರೆ ಬಿಡಪ್ಪ ಅನ್ಬೋದು. ನಾನು ಅದೇ ಹಂಗೆ ಅಂದ್ಕೊಂಡೆ ಕನಕ. ಇವತ್ತು ಅವ್ರು ಮಾಡ್ತಾ ಇರೋದು ಒಳ್ಳೆ ಕೆಲಸನೇ. ಅವ್ರೇನಂತ ಮಾಡಬಾರದು ಕೆಲಸ ಏನು ಮಾಡ್ತಾ ಇಲ್ಲ. ಅದಕ್ಕೇ ನಾನು ಇಳಿಸ್ಕೊಂತೀನಿ. ದುಡ್ಡು ಒಡವೆಲ್ಲ ನಮ್ಮ ಮನೇಲೇ ಇರಲೇಳು. ಆಮೇಲೆ ಅವ್ರೇನಾದರೂ ಮಾಡ್ಕೊಂಬ್ಲಿ, ಸ್ವಲ್ಪ ದಿನ ನಿಮ್ಮ ಮನೇಲೇ ಇರಲಿ ಅಂತ ಹೇಳ್ತಾ ಐತೆ. ಸ್ವಲ್ಪ ದಿನ ನಮ್ಮ ಮನೆಗೆ ಇರಲೇಳು. ಎಲ್ಲ ನೋಡ್ರಿ ಎಷ್ಟೆಷ್ಟು ಐತೆ ಅಂತ. ತಿರ್ಗಿ ಆಮೇಲೆ ನೀವು ಇಲ್ಲಿ ಇಡೋದು, ಆಮೇಲೆ ತಗೊಂಡು ಹೋಗ್ಬೇಕಾರೆ ಅಷ್ಟಿತ್ತು ಇಷ್ಟಿತ್ತು ಅದೆಲ್ಲ ಬೇಡ. ಎಲ್ಲ ನೀಟಾಗೆ ಎಲ್ಲ ಕೇಳ್ಕೊಂಡು ನೀಟಾಗಿ ಎಲ್ಲನ ಎಣಿಸ್ಕೊಂಡು ಯಾವುದೇದು ಎಷ್ಟೈತೆ ದುಡ್ಡು ಎಷ್ಟೈತೆ ಎಲ್ಲನ ನೀವು ಲೆಕ್ಕ ಮಾಡ್ಕೊಂಡಿರ್ರಿ. ಮತ್ತು ತಗೊಂಡು ಹೋಗ್ಬೇಕಾರೆ ಪರದಾಡೋದು ಬೇಡ. ನಮ್ದು ಅಷ್ಟಿತ್ತು ಇಷ್ಟಿತ್ತು ಅದು ಇದು ಅಂತೇಳಿ ಪರದಾಡಬಾರ್ದು. ಇಲ್ಲ ಕಣಪ್ಪ, ನಿಮ್ಮ ಮೇಲೆ ನಂಬಿಕೆ ಇದೆ. ನಿಮ್ಮ ಮೇಲೆ ನಂಬಿಕೆ ಇಲ್ದಲೆ ನಾನು ಬರ್ತಿದ್ದೆ. ನಿಮ್ಮ ಮನೆಗೆ ಇರಲಿ, ನಿಮ್ಮ ಮನೆಗೆ ಕೇಳ್ರಿ ಅಂತೇಳಿ ನಿಮ್ಮ ಮೇಲೆ ನಂಬಿಕೆ ಇರೋದಕ್ಕೆ ತಾನೇ ಬರೋದು. ನಂಬಿಕೆ ಇಲ್ಲ ಅಂದರೆ ನಾನು ಎಲ್ಲಿ ಬರ್ತಾನೆ ಇರಲಿಲ್ಲ. ಅಯ್ಯೋ ನೀನು ನಂಬಿಕೆ ಇದ್ದಿದ್ರೆ ನಾನು ಏನು ಬೇಕಾದ್ರೂ, ನಂಬಿಕೆ ಇಲ್ಲ ಅಂದಿದ್ರೆ ಹೆಂಗೆ ಬೇಕಾದ್ರೂ ಮಾಡ್ಬೋದಾಗಿತ್ತು. ನಿಮ್ಮ ಮೇಲೆ ತುಂಬ ನಂಬಿಕೆ ಐತೆ ಗುಂಡಪ್ಪ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ಆರಾಮಾಗಿರ್ರಿ. ಒಳ್ಳೆ ಕೆಲಸನ ಹೇಳಿ ಮಾಡ್ತಾ ಇರೋದ ಅಮ್ಮ. ನಾನು ಸಣ್ಣ ಹುಡುಗಿಯಿಂದಲೂ ನೋಡ್ತಾ ಇದ್ದೀನಲ್ಲ, ಬಡ್ಡಿ ಭಾಗ್ಯಮ್ಮ ಅಂದರೆ ಹೆಸರುವಾಸಿ. ಸಖತ್ತು ಬಡ್ಡಿ 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 ಕಿತ್ಕೊಂಡು ತಿಂದುಬಿಟ್ಟವಳೆ ಅಮ್ಮ. ಯಪ್ಪ, ಹಿಂಗೆ ಯಾವತ್ತೂ ಆಸೆ ಬಿದ್ದು ಹಿಂಗೆ ಇಷ್ಟೊಂದು ಬಡ್ಡಿ ಕಿತ್ಕೊಂಡು ತಿನ್ನಬಾರ್ದು ಬಡವ್ರ ಬಗ್ರ ಹತ್ರ. ಒಳ್ಳೆ ಕೆಲಸನೇ ಮಾಡ್ತಾಯಿದ್ರಿ ಬಿಡು ಶೊಕ್ಕಕ್ಕ. ನೀಟ ಒಳ್ಳೆ ಕೆಲಸ ಮಾಡ್ತಾಯಿದ್ರ. ಒಳ್ಳೆ ಕೆಲಸನೇ ಮಾಡ್ತಾಯಿದ್ದೀವಿ. ಅಯ್ಯಮ್ಮ ಏನಾದ್ರೂ ಚೆನ್ನಾಗೇ ಇಟ್ಕೊಂಡು ನೀವು ಜೊತೆಗೆ 2 ರೂಪಾಯಿ ಬಡ್ಡಿ 2 ರೂಪಾಯಿ ತಗೊಂಬ್ಲಿ, ಬೇಡ 3 ರೂಪಾಯಿ ತಗೊಳ್ರಿ. ಅದು ಬಿಟ್ಬಿಟ್ಟು 10 ರೂಪಾಯಿ ಕೊಟ್ಟರೆ ಯಾರನ್ನ ಉದ್ಧಾರ ಆಗ್ತಾರೆ? ಈ ಮುನ್ನಿಂತ ಎಲ್ಲ ಹಾಳಾಗಬೇಕಾಗುತ್ತೆ ಎಲ್ರೂ. ಅಂಥ ಕೆಲಸ. ಏನು ಹೇಳ್ಬೇಕು ಏನೋ ಇಂಥ ಜನಗಳಿಗೆ ಒಂದು ಗೊತ್ತಾಗಲ್ಲ ಬಿಡು. ಅಮ್ಮನ ಬಗ್ಗೆ ಎಷ್ಟು ಮಾತಾಡಿದ್ರು ಅಷ್ಟೇ. ನಿಮ್ಮ ಮನೇಲಿ ಇದು ಜೋಪಾನದಾಗಿರಲಿ. ದುಡ್ಡು ಒಡವೆ ನಾನು ಸ್ವಲ್ಪ ಎಲ್ಲಿಗೆ ಸ್ವಲ್ಪ ಸಹಾಯ ಮಾಡೋದಾದ್ರೆ ಮಾಡ್ತೀನಿ. ಒಟ್ಟಿನಲ್ಲಿ ಏನೋ ಕೈಲಾದಷ್ಟು ನಾವು ಸಹಾಯ ಮಾಡೋಕ್ಕಂತಲೇ. ಇವಾಗ ನಮ್ಮ ಕೈಯ ದುಡ್ಡಿದ್ರೆ ಆ ಅಮ್ಮನ ಆಟ ಆಡಿಸ್ಬೋದು ಅಂತ ನಾವು ಅದಕ್ಕೆ ದುಡ್ಡು ಒಡವೆ ಇರೋದಕ್ಕಾಗಿ ನಾವು ಅಮ್ಮಗೆ ಜಂಬ ದೌಲತ್ತು ಇದನ್ನೆಲ್ಲ ನಾವು ಇಸ್ಕೊಂಡಿದ್ದೀವಲ್ಲ, ಇನ್ನು ಆಮೇಲೆ ಇರೋದು ದುಡ್ಡು ಒಡವೆ ಎಲ್ಲ ನಮ್ಮ ಹತ್ರ ಐತೆ. ಇನ್ನು ದಿಮಾಗ್ ತೋರಿಸ್ಲಿ ಆ ಅಮ್ಮ. ಇನ್ಮೇಲೆ ನಾವು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು, ನಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು ಆ ಅಮ್ಮ. ಇವಾಗ ದುಡ್ಡು ಒಡವೆ ಎಲ್ಲ ನಿಮ್ಮ ಹತ್ರ ಐತಲ್ಲ, ನೀವು ಹೇಳ್ದಂಗೆ ಕೇಳಲೇಬೇಕಾಗುತ್ತೆ. ಹೇಳು. ಆ ದುಡ್ಡು ಒಡವೆ ಇರೋದಕ್ಕೆ ತಾನೇ ನಿಮ್ಮ ಅತ್ತೆ ಅಷ್ಟೊಂದು ದೌಲತ್ ಮಾಡ್ತಾ ಇದ್ದಿದ್ದು. ಇವಾಗ ದುಡ್ಡು ಒಡವೆ ಎಲ್ಲ ನಿಮ್ಮ ಹತ್ರ ಬಂದಮೇಲೆ ಅವರೇನು ಅಂತ ಜಂಬ ಮಾಡಲ್ಲ ತಗ. ಬುದ್ಧಿ ಕಲ್ತ್ಕೋಬೇಕು ಅವ್ರು ಸರಿಯಾಗಿ. ಇನ್ನೂ ಗೊತ್ತಾಗಿಲ್ಲ, ಇನ್ನೂ ಎಚ್ಚರಿಕೆ ಆಗಿಲ್ಲ ಅನ್ಸುತ್ತಲ್ವೇ ಅವ್ರಿಗೆ. ಅಪ್ಪ, ಎಷ್ಟೊತ್ತು ಮನ್ಕೊಂಡಿದ್ದೀನಿ. ಇಷ್ಟೊಂದು ನಿದ್ದೆ ನಾನು ಯಾವತ್ತೂ ಮಾಡಿರಲಿಲ್ಲ ಯಪ್ಪ. ಆವಾಗಲೇ 12 ಗಂಟೆ ಮನ್ಕೊಂಡಾಳು. ಇಷ್ಟೊತ್ತಾಯ್ತಾ ಟೈಮ್ ಆಲೇನೆ? ಅಯ್ಯಪ್ಪ ಯಪ್ಪ ಯಪ್ಪ, ಎಷ್ಟೊತ್ತಾಯಿತು ಅಯ್ಯಪ್ಪ. ನಾನು ಯಾವತ್ತಿಂಗೆ ಮನ್ಕೊಂಡಿರಲಿಲ್ಲ. ಮನ್ಕೊಂಡ್ರೆ ಏನೋ ಅರ್ಧ ಗಂಟೆ 1 ಗಂಟೆ ಮನ್ಕೊಂತಿದ್ದೆ. 2 ಗಂಟೆ 3 ಗಂಟೆ ಮನ್ಕೊಂಡಿದ್ದೀನಲ್ಲ. ಅಯ್ಯೋ ದೇವ್ರೆ, ನಾನು ಯಾಕಪ್ಪ ಇಡೋ ತಿಂತಕ ಮನ್ಕೊಂಡೆ ಅನ್ನಿಸ್ತೈತೆ. ನಿಜ ನನಗೆ ಒಂಥರ ಬೇಜಾರಾದಾಗ ಆಗ್ತೈತೆ ಅಪ್ಪ. ಇನ್ನೂ ನಿದ್ದೆ ಬಂದಂಗೆ ಆಗ್ತೈತೆ, ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ. ಇನ್ನೂ ನಿದ್ದೆ ಬಂದಂಗೆ ಆಗುತ್ತೆ, ಹುಡುಕಿ ಬಂದಂಗೆ ಆಗ್ತೈತೆ. ಆಮೇಲೆ ಪ್ರಜ್ಞೆನೇ ಇಲ್ಲ, ಹಂಗೆ ಮನ್ಕೊಬಿಟ್ಟಿದ್ದೀನಿ. ಹೋಗತ್ತಾ ಯಾಕೆ ಹಿಂಗೆ ಮನ್ಕೊಂಡೋ ಏನೋ ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಮೈ ಮೇಲೆ ಒಂದು ಸ್ವಲ್ಪನೂ ಪ್ರಜ್ಞೆ ಇಲ್ಲ, ಹಂಗೆ ಮನಿಕೆ ಬಿಟ್ಟಿದ್ದೀನಿ. ಇವಾಗ ಎಂಥ ಕೆಲಸ ಆಯ್ತು. ಅಯ್ಯೋ, ಹಿಂಗೆ ಮನಿಕೆ ಬಿಟ್ಟಿದ್ದೀನಿ ನಾನಂತೂ. ಎದ್ದಳಕ್ಕಾಗ್ತಿಲ್ಲ. ಇನ್ನೊಂದು 5 ನಿಮಿಷ ಮನಿಕೆ ಅಂತೀನಿ. ಯಾಕೆ ಒಂಥರ ಆಗ್ತೈತೆ ತಲೆಯೆಲ್ಲನ. ಒಂಥರ ನನಗೆ ಎಚ್ಚರಿಕೆನೇ ಇಲ್ಲ, ಹಂಗಾಗ್ಬಿಟ್ಟಿತ್ತು. ಯಾಕೆ ಹಂಗಾಯ್ತೋ ಹೇಳೋ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಯಾವತ್ತೂ ಇಷ್ಟೊತ್ತು ಮಲ್ಕೊಂಡಾಳಲ್ಲ, ಇವತ್ತು ಯಾಕೋ ಸಿಕ್ಕಾಪಟ್ಟೆ ಇನ್ನೂ ನಿದ್ದೆ ಬರ್ತೈತೆ. ಕಣ್ಣು ಬಿಡೋಕ್ಕೆ ಆಗ್ತಾಯಿಲ್ಲ, ಕಣ್ಣು ಮುಚ್ಕೊಂಡೇ ಮಾತಾಡ್ತಾ ಇದ್ದೀನಿ. ನಾನು ಎದ್ದಳಕ್ಕೆ ಆಗ್ತಾಯಿಲ್ಲ, ಅಷ್ಟು ಇದಾಗ್ತೈತೆ. ನೋಡ್ತಾ ಇರಿ, ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.